ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾವು ಫ್ಯಾಮಿಲಿ ಎಲ್ಲ ಮಾದಪ್ಪನ ಬೆಟ್ಟಕ್ಕೆ ಹೊರಟ್ವಿ. ಹಾಗೆ ನರಸೀಪುರದಲ್ಲಿ ಇಳಿದು ಅಲ್ಲಿ ಗುಡ್ಲೋಟ್ಲು ಅಂತ ಇದೆ, ಒಲೆಯಲ್ಲೇ ಎಲ್ಲ ತಿಂಡಿನೂ ಮಾಡ್ತಾರೆ. ಅಲ್ಲಿ ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಇಳಿದು ತಿಂಡಿ ತಿಂದ್ವಿ. ಅಲ್ಲಿ ದೋಸೆ, ಇಡ್ಲಿ, ಬಾತು, ಚಿತ್ರಾನ್ನ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರೋ ಬೆಟ್ಟಕ್ಕೆ ಹೋಗ್ತಾ ಇರೋರು ಅಲ್ಲಿ ತಿಂಡಿ ತಿಂದ್ಕೊಳ್ಳಿ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಮನೆ ತಿಂಡಿ ಥರ ಇರುತ್ತೆ. ನಾವೆಲ್ಲರೂ ಅಲ್ಲೇ ಇಳಿದು ತಿಂಡಿ ತಿಂದು ಮತ್ತೆ ನಾವೆಲ್ಲ ಹೊರಟ್ವಿ ಕಾರಲ್ಲಿ. ಹಾಗೆ ಹೋಯ್ತಾ ಕೊಳ್ಳೇಗಾಲದ ಹತ್ರ ಒಂದು ಜ್ಯೂಸ್ ಅಂಗಡಿ, ಕಾಫಿ ಟೀ ಅಂಗಡಿ ಇತ್ತು, ಎಲ್ಲ ಇಳಿಸಿದ್ವಿ. ನಮ್ಮ ಅಕ್ಕ ಬರಬೇಕಾಗಿತ್ತು ಮಂಡ್ಯದಿಂದ, ನನ್ನ ತಂಗಿ ನಗರದಿಂದ ಬರಬೇಕಾಗಿತ್ತು ಅವ್ರ ಕಾರು. ಅವ್ರಿಗೆಲ್ಲ ವೆಯ್ಟ್ ಮಾಡಿ ಅವ್ರ ಕಾರೆಲ್ಲ ಬಂತು. ಎಲ್ಲರೂ ಹಾಗೆ ಒಂದು ಮಜ್ಜಿಗೆ ಜ್ಯೂಸು ಕುಡ್ಕೊಂಡ್ವಿ ಕೂತ್ಕೊಂಡು. ಹಾಗೆ ಫ್ರೂಟ್ಸ್ ತಿಂದ್ವಿ. ಎಲ್ಲರೂ ಹಂಗೆ ಸ್ವಲ್ಪ ಹೊತ್ತಲ್ಲೇ ಬಿಸಿಲು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಜ್ಜಿಗೆ ಎಲ್ಲ ಕುಡ್ಕೊಂಡು, ಹಾಗೆ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿಸಿ, ಒಂದು ಸ್ವಲ್ಪ ರೀಲ್ಸ್ ಮಾಡಿಸಿ, ಆಮೇಲೆ ಮತ್ತೆ ನಾವೆಲ್ಲರೂ ಮಾದಪ್ಪನ ಬೆಟ್ಟಕ್ಕೆ ಹೊರಟ್ವಿ. ಹಂಗೆ ತಾಳ್ಬೆಟ್ಟದಲ್ಲಿ ಇಳಿದು ಧೂಪ ಹಾಕಿ, ಕರ್ಪೂರ ಹಾಕಿ, ವಿಭೂತಿ ಎಲ್ಲ ಹಾಕಿಸ್ಕೊಂಡು ಮಾದಪ್ಪನ ಬೆಟ್ಟಕ್ಕೆ ಹೋಗಿ ಇಳಿದ್ವಿ. ಅಲ್ಲಿ JSS ಅವ್ರದ್ದು ರೂಮ್ಸ್ ಮೊದಲೇ ಬುಕ್ ಮಾಡಿದ್ವಿ, ಅಲ್ಲಿ ಹೋದ್ವಿ. ರೂಮ್ಗೆ ಅವ್ರವ್ರ ಲಗೇಜ್ ತೊಗೊಂಡೆಲ್ಲ ಹೊರಟ್ವಿ. ರೂಮ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮೊದಲೇ ಆನ್ಲೈನಲ್ಲೇ ಬುಕ್ ಮಾಡ್ಕೊಬಿಟ್ಟಿದ್ವಿ. ಯಾರು ಹೋಗಬೇಕು ಅಂತಿದ್ರೆ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು, ನೀವು ಬುಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿ ಪಾರ್ಕ್ ಇತ್ತು, ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂದ್ಬಿಟ್ಟು ಕರ್ಕೊಬಂದ್ವಿ. ಮಕ್ಕಳು ಆಟ ಆಡ್ತವೆ ಅಂದರೆ ಎಲ್ಲ ದೊಡ್ಡವರು ಆಟ ಆಡ್ತಾಯಿದ್ರು. ಹಾಗೆ ವಾಟರ್ ಮೆಲನ್ ಕಟ್ ಮಾಡಿಕೊಂಡು ತಿಂದ್ಕೊಂಡು ನಾವು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಮಕ್ಕಳು ಆಟ ಆಡೋದನ್ನ ಗೇಮ್ಸ್ನೆಲ್ಲ ನಾವು ಆಟ ಆಡ್ಕೊಂಡ್ವಿ. ನನಗೆ ಇಬ್ಬರು ಅಕ್ಕದಿರು, ಇಬ್ಬರು ತಂಗಿದಿರು, ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಹೋಗೋದು ತುಂಬ ಚೆನ್ನಾಗಿರುತ್ತೆ. ನನ್ನ ತಮ್ಮ, ನಮ್ಮ ಅಕ್ಕನ ಮಗ ಎಲ್ಲ ಪಾರ್ಕಲ್ಲಿ ಗೇಮ್ ಆಡಿದ್ರು, ಫುಲ್ ಎಂಜಾಯ್ ಮಾಡಿದ್ರು. ನಿಜವಾಗ್ಲೂ ಚಿಕ್ಕ ಚಿಕ್ಕ ಮಕ್ಳ ಥರ ಎಲ್ಲ ಗೇಮ್ ಆಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮೈಂಡ್ ಫ್ರೆಶ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು
ಎಲ್ಲರೂ ಗೇಮ್ ಆಡ್ಬಿಟ್ಟು ಅಲ್ಲೇ ವಾಟರ್ ಮೆಲನ್ ಕಟ್ ಮಾಡ್ಕೊಂಡು ತಿಂದ್ಕೊಂಡು ಮತ್ತೆ ರೂಮ್ಗೆ ಹೋದ್ವಿ. ರೂಮಲ್ಲೆಲ್ಲ ಫ್ರೆಶ್ ಅಪ್ ಆದ್ವಿ. ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಈಗ ನೈಟು ಚಿನ್ನದ ತೇರು ಎಳ್ಸೋದಿತ್ತು, ಅದಕ್ಕೆಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ ದೇವಸ್ಥಾನದ ಹತ್ರ. ಚಿನ್ನದ ತೇರು ಎಳ್ಸೋಕ್ಕೆ ಮೊದಲೇ ಟಿಕೆಟ್ ತೊಗೋಬೇಕು ಫ್ರೆಂಡ್ಸ್. ಯಾರು ಚಿನ್ನದ ತೇರು ಎಳ್ಸೋರು 4 ಗಂಟೆ ಒಳಗೆ ಟಿಕೆಟ್ ತೊಗೋಬೇಕು. ಹೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಎಲ್ಲ ದೇವಸ್ಥಾನದ ಹತ್ರ ಹೊರಟ್ವಿ. ಯಾರ್ಯಾರು ಚಿನ್ನದ ತೇರು ಎಳಿಸ್ತಾರೆ ಅವ್ರಿಗೆ ಲೇಡೀಸ್ಗೆ ಯಾರ್ಯಾರು ಚಿನ್ನದ ತೇರು ಎಳಿಸಿ ಅವ್ರಿಗೊಂದು ಕಳಸ ಮತ್ತು ಒಂದು ಗದೆ ಥರ ಕೊಡ್ತಾರೆ. ಅದು ಚಿನ್ನದ ತೇರು 7:15ಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು. ಆಮೇಲೆ ತೇರು ಬರುತ್ತೆ. ಅಲ್ಲಿವರೆಗೂ ನಾವೆಲ್ಲ ಕಳಸ ಇಟ್ಕೊಂಡು ಕೂತಿದ್ವಿ. ನಂತರ ಎಲ್ಲ ನಾವು ತೇರಿಂದ ಬರ್ತಿದ್ದಂಗೆ ಎಲ್ಲರೂ ಕಾಸು ಅದಕ್ಕೆ ಸೆಲ್ಫಿ ಹಿಂದೆ ಮುಂದೆ ಇದು ಒಳಗಡೆ ಹೋದ್ವಿ. ದೇರೆಲ್ಲ ಆದಮೇಲೆ ದರ್ಶನ ಮಾಡೋಣ ಅಂತ.